ಇಲ್ವಾ ಬರಲ್ವಾ ಯಾಕೆ ನಿಮ್ಮ ವಿಶ್ವಾಸವೇ ಹೋಗಿದ್ದು ನಿಮ್ಮ 8-10 ನಿಮಗೆ ನಮಗೆ ವಿಶ್ವಾಸವೇ ಇಲ್ಲ ನಿಮ್ಮ ದಯವಿಟ್ಟು ನಿಮ್ಮ ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಟಾಟಾ ಬಾಯ್ ಬಾಯ್ ಯಜ್ಮು ಮಮ್ಮು ಟಾಟಾ. ನಾನು ಹೊರಟದ್ದು ಹೈದ್ರಾಬಾದಿಗೆ. ಬರ್ತೀಯಾ? ಅಜ್ಮು ಹೋಗ್ಲಿಯಾ? ನೀನು ಬರೋದಿಲ್ವಾ? ಬರಲ್ವಾ ಯಾಕೆ? ಸ್ಕೂಲ್ ಓಪನ್ ಆಗಿ ಹೋಗ್ಬೇಕಾ? ತುಂಬ ದಿವಸ ರಜೆ ಉಂಟಲ್ಲ. ಬೇಡವಾ? ನೀನು ಬೇರೆ ಎಲ್ಲಿಗಾದ್ರೂ ಹೋಗ್ತೀಯಾ? ಹೌದಾ? ಅಲ್ಲಿಗಲ್ವಾ? ಎಲ್ಲಿ ನಿನ್ನ ಫ್ರೆಂಡು? ಯಾರ? ಸಣ್ಣ. ಹಾಗೆ. ಅಸ್ಮು ನೀನು ಎಲ್ಲಿ ಹೋಗೋದು? ನಿನ್ನ ಅಪ್ಪನ ಜೊತೆ ಎಲ್ಲಿ ಬರೋದ? ನೆಕ್ಸ್ಟ್ ಟ್ರಿಪ್ಪಲ್ಲಿ ಬರೋಲ್ಲ? ಮಕ್ಕಳ ಜೊತೆ ತಮಾಷೆ ಮಾಡಿಕೊಂಡು ನಾನು ಬಂದೆ ನನ್ನ ರಾಜನ ಹತ್ರ. ಗಾಡಿ ಓನರ್ ಮನೆ ಹತ್ರ ಇತ್ತು. ಅಲ್ಲಿದ್ದ ಗಾಡಿ ತಗೊಂಡು ನನ್ನ ಮಗಳು ಬ್ಯಾಗ್ ತಂದು ಕೊಟ್ಲು. ಇನ್ನೊಬ್ಳು ನನ್ನ ಪ್ರಾಡಕ್ಟ್ ಇದೆಯಲ್ಲ ಪರ್ಫ್ಯೂಮ್, ಅದನ್ನು ತಂದು ಕೊಟ್ಲು. ಅದನ್ನೆರಡನ್ನು ತಗೊಂಡು ಗಾಡಿಯಲ್ಲಿಟ್ಟು ಅವರಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಕೊಂಡು ಅವರು ಹೋದರು ಮನೆ ಕಡೆಗೆ. ನಾನು ಅಲ್ಲಿಂದ ಗಾಡಿ ತಗೊಂಡು, ನನಗೆ ಲೋಡ್ ಒಂದು ಸೆಟ್ಟಾಗಿದೆ. ಅದು ಮಂಗಳೂರಿಂದ ಓಮಂಜೂರಿಂದ ಡೈರೆಕ್ಟ್ ಹೈದ್ರಾಬಾದ್ ಲೋಡ್ ಸೆಟ್ ಮಾಡಿದ್ದೇನೆ. ಹಾಗಾಗಿ ಹೈದ್ರಾಬಾದ್ ಹೋಗಬೇಕು. ಇದು ನನ್ನೂರಾಗಿ ನೇರವಾಗಿ ಬಂದೆ ನೋಡಿ. ನೇರವಾಗಿ ನಮ್ಮೂರು ಕಡೆಯಿಂದ ಮಂಗಳೂರು ಕಡೆ ಬರಬೇಕು. ಮಂಗಳೂರು ಕಡೆ ಬಂದು ಅಲ್ಲಿಂದ ಲೋಡ್ ಮಾಡಿಕೊಂಡು ಹೋಗಬೇಕು. ಅದರಲ್ಲಿ ಒಂದು ಮುಖ್ಯವಾದ ವಿಷಯ ನಿಮ್ಗೆ ಹೇಳಬೇಕೇನೆಂದರೆ, ನಿನ್ನೆ ಒಬ್ಬರು ಕಾಲ್ ಮಾಡಿದರು, ವೀರೇಶ್ ಕಟ್ಟಿಮಣಿ ಅಂತೇಳಿ, ಬಿಜಾಪುರದವರು. ತುಂಬ ಸಂತೋಷ ಆಯಿತು. ಯಾಕಂದರೆ ಅವರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ. ಅವರು ನನ್ನ ಬಗ್ಗೆ ತುಂಬ ಹೇಳಿದರು, ಒಳ್ಳೇದಾಗ್ತಿದೆ ಅಣ್ಣ, ಇನ್ನೂ ಮುಂದಕ್ಕೆ ಇದೇ ಥರ ಮಾಡ್ತಾಯಿರಿ. ನಾನು ಅವ್ರ ಹತ್ರ ಹೇಳಿದೆ, ಸಪೋರ್ಟ್ ಇದು ನಿಮ್ಮದು ಈ ಥರ ಇರಬೇಕು ಅಂತೇಳಿ. ಇವತ್ತು ಬೆಳಿಗ್ಗೆ ಒಬ್ಬರು ಕಾಲ್ ಮಾಡಿದರು. ಅವರು ಸೌದಿ ಅರೇಬಿಯಾದಲ್ಲಿರೋದು. ಅವರು ಊರಿಗೆ ಬಂದಿದ್ದರು. ಅವ್ರಿಗೆ ಕಾಲ್ ಮಾಡಿದರು, ಮಂಗಳೂರಿನವರು, ಅಂಚು ಅಂತೇಳಿ. ತುಂಬ ಸಂತೋಷ ಆಯಿತು ಅವರೆಲ್ಲರ ಜೊತೆ ಮಾತಾಡಿ. ಯಾಕಂದರೆ ನಮಗೆ ಪ್ರೋತ್ಸಾಹ ಮಾಡೋರು ಇದ್ದಾರೆ ಅಂತ ಹೇಳಿದರು. ಖುಷಿ ಆಯಿತು. ಹಾಗೆ ನೇರವಾಗಿ ನಾನು ನಮ್ಮೂರು ಪಾಸಾಗಿ ಪುತ್ತೂರು ಪಾಸಾಗಿ, ಇದು ನಮ್ಮ ಪುತ್ತೂರು ಬೈಪಾಸ್ ನೋಡಿ, ಇದು ದುಗ್ಗಮ್ಮ ದೇರಣ ಸರ್ಕಲು, ಇದು ಪಾಸಾಗಿ ನೇರವಾಗಿ ಬರಬೇಕು. ನಾನೊಂದು ಪ್ರಾಡಕ್ಟ್ ಬಗ್ಗೆ ಮೊನ್ನೆ ಒಂದು ಮಾಹಿತಿ ಕೊಟ್ಟಿದ್ದೆ ನಿಮಗೆ. ಅದನ್ನು ಇವತ್ತು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ನಿಮಗೆ. ನನ್ನ ಹತ್ರ ತೊಗೊಳ್ಳೋರಿಗೆ ನನ್ನ ಹತ್ರ ಇರುತ್ತೆ ಅದು. ಇಲ್ಲ ಅಂದರೆ ಆನ್ಲೈನ್ ಮಾಡೋದಾದರೆ ನಾನು ಬಯೋದಲ್ಲಿ ಮತ್ತು ನನ್ನ ಡಿಸ್ಟ್ರಿಬ್ಯೂಷನಲ್ಲಿ ನಂಬರ್ ಮತ್ತು ಲಿಂಕ್ ಹಾಕಿರ್ತೀನಿ. ನಿಮ್ಮ ಪರ್ಚೇಸ್ ಮಾಡ್ಬೋದು. ಅದರಲ್ಲೂ ಕೂಡ ನಿಮ್ಮ ಸಹಕಾರ ಸಪೋರ್ಟು ಸದಾ ನನ್ನೊಂದಿಗೆ ಇರಲಿ. ಯಾಕಂದರೆ ತುಂಬ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಮಿಡ್ಲ್ ಕ್ಲಾಸ್ ಅಲ್ವಾ, ತುಂಬ EMIಗಳು ತುಂಬ ಇರುತ್ತೆ, ಕಮಿಟ್ಮೆಂಟು. ಅದನ್ನೆಲ್ಲ ಸಾಲ್ವ್ ಮಾಡಬೇಕಾದ್ರೆ ಈ ಥರ ಮಾಡಬೇಕು ನೋಡಿ. ಟ್ರಾಫಿಕ್ ಇದೆ, ಟ್ರಾಫಿಕ್ ಮಧ್ಯೆ ಹೋಗ್ಬೇಕು ನೋಡಿ. ಅದರ ಮಧ್ಯದಲ್ಲಿ ಬೈಕವ್ರು ಬರೋದು. ಬೈಕವ್ರಿಗೆ ಒಂದೇ ಒಂದು ವಿನಂತಿ, ಯಾಕಂದರೆ ಹೆಲ್ಮೆಟ್ ಹಾಕ್ಕೊಳ್ಳಿ. ನೀವು ಎಡಗಡೆಯಿಂದ ಬಂದು ಸಡನ್ನೇ ಬಳಕ್ಕೆ ಕಟ್ಟು ಹೊಡೆಯುವಾಗ ನಮ್ಗೆ ಗೊತ್ತಾಗಲ್ಲ, ದೊಡ್ಡ ಗಾಡಿಯಲ್ಲಿರ್ತೀವಿ ನೋಡಿ. ಯಾವ ಥರ ಅಂತ ಕಾಣಿಸಲ್ಲ ಅದು, ನಿಮಗೆ ಅದು ಗೊತ್ತಾಗಲ್ಲ. ನೀವು ಚಿಕ್ಕ ಗಾಡಿಯಲ್ಲಿರ್ತೀರ, ನಾವು ಎತ್ತರದಲ್ಲಿದ್ದೀವಿ ಕಾಣ್ತೀವಿ ಅಂತ ಭಾವಿಸಿದ್ರು ಅದು ಕಾಣಿಸಲ್ಲ. ಯಾಕಂದರೆ ಸೈಡಲ್ಲಿ ಬಂದರೆ ಕಾಣಿಸಲ್ಲ. ಮಿರರು ಎಷ್ಟೇ ಇದು ಮಾಡಿದರೂ ಗೊತ್ತಾಗಲ್ಲ. ಹಂಗಾಗಿ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ, ನಿಮ್ಮ ಸೇಫ್ಟಿ. ಪೊಲೀಸವ್ರು ಫೈನ್ ಹಾಕ್ತಾರೆ, ಒಂದು ಸಲ 500 ಹಾಕಿಬಿಡ್ತಾರೆ, ಹಂಗಲ್ಲ. ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತೀನಿ, ಹೆಲ್ಮೆಟ್ ಹಾಕ್ಕೊಳ್ಳಿ ದಯಮಾಡಿ. ಹಾಗೆಯೇ ನೇರವಾಗಿ ಮಂಗಳೂರಿಗೆ ಬರಬೇಕು. ಮಂಗಳೂರಲ್ಲಿ ಲೋಡ್ ರೆಡಿ ಇದೆ. ಬೆಳಿಗ್ಗೆ 8 ಗಂಟೆಗೆ ಮಂಗಳೂರು ಬರಬೇಕು ಅಂತ ಹೇಳೋದು. ನಾನು ಮನೆಯಿಂದ ಬಿಡಬೇಕಾದ್ರೆ 8 ಗಂಟೆ ಆಗಿತ್ತು. ಯಾಕಂದರೆ ಲೇಟಾಗಿತ್ತು ಸ್ವಲ್ಪ ಎದ್ದು ಬರಬೇಕಾದ್ರೆ. ಮಕ್ಕಳೆಲ್ಲ ಇದ್ರಲ್ಲ, ಅವ್ರ ಜೊತೆ ಮಾತಾಡಿ 2-3 ದಿವಸ ಮನೆಯಲ್ಲಿದ್ದೆ. ಅದನ್ನೆಲ್ಲ ಬಿಟ್ಟು ಬರಬೇಕಾದ್ರೆ ತುಂಬ ಲೇಟಾಯಿತು. ಆದರೂ ಪಾರ್ಟಿ ಫೋನ್ ಮಾಡ್ತಾಯಿದ್ರು. ಪಾರ್ಟಿ ಫೋನ್ ಮಾಡಿದರೆ ಇಲ್ಲೊಬ್ರು ನೋಡಿ, ಕೈಯಲ್ಲಿ ಹೆಲ್ಮೆಟ್ ಇದೆ,
ಅದ್ರ ತಲೆಗಿಟ್ಟಿಲ್ಲ. ಅದ್ರ ಮಧ್ಯೆ ಗ್ಯಾಪಲ್ಲೊಂದು ನೋಡಿ, ಇವಾಗ ಒಂದು ಟೂ ವೀಲರ್ ಅವ್ರು ಬರ್ತಾರೆ, ಎಷ್ಟು ಹತ್ರ ಇದ್ದಾರೆ ಅಂತ. ನನ್ನ ಸೇಫ್ ಹತ್ರ ಬಂದಿದ್ದಾರೆ, ನಾನು ಬ್ರೇಕ್ ಹೊಡೆದಿಲ್ಲ ಅಂದರೆ ನೋಡಿ, ಈ ಕಾರ್ ಪಾಸ್ ಆದ್ರೆ ನೋಡಿ ಎಲ್ಲಿ ಬರ್ತಿದೆ, ರಾಂಗ್ ಸೈಡ್, ಫುಲ್ ರಾಂಗ್. ನಾನು ಕಂಪ್ಲೀಟಾಗಿ ಬ್ರೇಕ್ ಹೊಡೆದು ಸ್ಲೋ ಮಾಡಿದ್ದೀನಿ, ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಇಲ್ಲ ಅದು ಕಳೆದು ತುಂಬ ಮುಂದೆ ಬರಬೇಕಾದ್ರೆ ಇದು ಮಾಣಿ ಹತ್ರ ನೋಡಿ, ಬಸ್ಸಿಂದ ಇಳಿದು ದಯಮಾಡಿ ನೀವು ಇಳಿದ ತಕ್ಷಣ ನೀವು ರೋಡ್ ಕ್ರಾಸ್ ಮಾಡುವಾಗ ಈ ಕಡೆ ನಿಮ್ಮ ಬಲ ಸೈಡಿಗೆ ಒಂದು ಸಲ ನೋಡಿ. ಈ ಮೇಡಮ್ ಅವರು ನೋಡಲೇ ಇಲ್ಲ, ಸೀದಾ ಬಂದುಬಿಟ್ರು. ಅವರಿಗೆ ಗೊತ್ತೇ ಆಗಿಲ್ವ, ಈ ಯಾವುದೊಂದು ಜ್ಞಾನದಲ್ಲಿದ್ದರು. ನಿಮ್ಮ ಹತ್ರ ದಯಮಾಡಿ ಹೇಳೋದು, ಬಲ ಸೈಡಿಗೆ ಒಂದು ಸಲ ತಿರುಗಿ ನೋಡಿ. ಯಾಕಂದರೆ ಬಸ್ಸಲ್ಲಿ ನಿಂತಿದ್ರೆ ಓವರ್ಟೇಕ್ ಮಾಡ್ಕೊಂಡು ಬರ್ತೀವಿ ನಾವು. ಸಣ್ಣ ಗಾಡಿ ಯಾವುದೇ ಗಾಡಿ ಬರಲಿ, ನೀವು ಬಲ ಸೈಡ್ ನೋಡಿ ಹೋಗಿ ಅಂತ ನನ್ನೊಂದು ಅಭಿಪ್ರಾಯ. ನೋಡಿ, ಇದು ಮಾಣಿಯಿಂದ ಫ್ಲೈಓವರಲ್ಲಿ ಹಿಂಗೆ ಕಟ್ ಹೊಡಿಬೇಕು. ಅಲ್ಲಿ ಇಕ್ಕಟ್ಟು ಜಾಗ ಅಂದರೆ ರಾಂಗ್ ಸೈಡ್ ಇದು, ಒಂದು ಸೈಡು ಆಗಿಲ್ಲ. ಅಲ್ಲಿಂದ ನೇರವಾಗಿ ಕಲ್ಲಡ್ಕ ಫ್ಲೈಓವರು. ಈ ಕಲ್ಲಡ್ಕ ಫ್ಲೈಓವರ್ ನೋಡಿ, ಮಸೀದಿ ಪಕ್ಕದಲ್ಲಿ ದೇವಸ್ಥಾನ, ರಾಮ ಮಂದಿರ ನೋಡಿ ಯಾವ ಥರ ಕಾಣ್ತಾ ಇದೆ ವ್ಯೂ. ಮೊನ್ನೆ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳ್ತಾಯಿದ್ರು, ಅಲ್ಲಿ ನಿಂತು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಹೈವೇಯಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ, ಬಂದೆ ನೇರವಾಗಿ ಟೋಲ್ ಹತ್ರ ಒಂದು ಬೋರ್ಡ್ ಇದೆ ನೋಡಿ, ಲೋಕಲ್ 20 ಕಿಲೋಮೀಟ್ರ್ ಒಳಗಿನವರಿಗೆ ತಿಂಗಳಿಗೆ 350 ಕಟ್ಟಿದ್ರೆ ಸಾಕಂತೆ, ಪಾಸ್ ಸಿಗುತ್ತೆ. ನಮಗಂತಿಲ್ಲ, ನಾವು 50-60 ಕಿಲೋಮೀಟ್ರ್ ದೂರ ಇದ್ದೀವಿ, ನಾವು ಇಲ್ಲ. ಈ ಗಾಡಿಯವರು ತುಂಬ ಹೊತ್ತಾಯ್ತು ನಿಲ್ಲಿಸಿ, ಅವರಿಗೆ ಫಸ್ಟ್ ರೀಚಾರ್ಜ್ ಮಾಡಿಲ್ಲ, ಅಲ್ಲಿ ಬಂದು ರೀಚಾರ್ಜ್ ಮಾಡಿದರೆ ಮಿಕ್ಕಿದವರಿಗೆ ಪ್ರಾಬ್ಲಮ್ ಆಗುತ್ತೆ ಸರ್. ನೀವು ರೀಚಾರ್ಜ್ ಮಾಡಿ ಬರಬೇಕು ಅಂತ ನನ್ನೊಂದು ಅಭಿಪ್ರಾಯ. ನನಗೆ ತೋಚಿದನ್ನು ನಿಮ್ಗೆ ಹೇಳೋದು. ನೋಡಿ, ನಾವು ಮಂಗಳೂರಿಗೆ ಎಂಟ್ರೆನ್ಸ್ ಕೊಡ್ತಾಯಿದ್ದೀವಿ, ಮಂಗಳೂರಿದು. ನೇರವಾಗಿ ಇಲ್ಲಿ ಬಂದು ಪಡೀಲಲ್ಲಿ ಸ್ಟ್ರೈಟ್ ಹೋಗಬೇಕು, ಮರಳಿ ರೋಡಲ್ಲಿ. ಅಲ್ಲಿ ವೇ ಬ್ರಿಡ್ಜ್ ಮಾಡಿ ಅಲ್ಲಿಂದ ನೇರವಾಗಿ ನೋಡಿ, ಇಲ್ಲಿ ಅಂಡರ್ಗ್ರೌಂಡಲ್ಲಿ ನಾವು ಹೋಗ್ತಿದ್ದೀವಿ. ಮೇಲೆ ಟ್ರೈನ್ ನಿಂತಿದೆ, ಯಾಕೆ ನಿಂತಿದೆ ಏನು ಕತೆ ಅಂತ ಗೊತ್ತಿಲ್ಲ, ಅಂತಿಂತು ಅಲ್ಲಿ ನಿಂತಿದೆ. ಕ್ರಾಸಿಂಗ್ ಇರಬೇಕು, ಹಂಗಾಗಿ ಅಲ್ಲಿ ನಿಂತಿರಬೇಕು. ಇದು ಪಡೀಲ್ ಹತ್ರ ಮುಟ್ಟಿ ಪಡೀಲಿಂದ ಸ್ಟ್ರೈಟ್ ಹೋಗಬೇಕು. ಲೆಫ್ಟಿಗೆ ಹೋದರೆ ಸೀದವಾಗಿ ಪಂಪೈಲಿಗೆ ಹೋಗುತ್ತೆ. ನಾವು ಸ್ಟ್ರೈಟ್ ಹೋದ್ವಿ ನೋಡಿ, ಸ್ಟ್ರೈಟ್ ಹೋಗಿ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ನಮ್ಮದು ವೇ ಬ್ರಿಡ್ಜ್ ಸಿಗುತ್ತೆ. ವೇ ಬ್ರಿಡ್ಜ್ ಮಾಡಿ ನೇರವಾಗಿ ಹೋಗಬೇಕು ಲೋಡಿಗೆ. ಲೋಡ್ ಏನು ಗೊತ್ತಾ, ಟಯರು. ಆವತ್ತು ಫಸ್ಟಿಗೆ ಒಂದು ಸಲ ಟಯರ್ ಲೋಡ್ ಮಾಡಿದೆ. ಇದು ಕಟ್ ಪೀಸ್ ಟಯರು, ಕಟ್ ಮಾಡಿರೋಂಥ ಟಯರ್ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಲೋಡ್ ಮಾಡುವಲ್ಲಿ ಇಲ್ಲಿ ಕಟ್ ಮಾಡಿದೆ. ಕೆನರಾ ವೇ ಬ್ರಿಡ್ಜ್ ಇದೆ ನೋಡಿ, ಇಲ್ಲಿ ಕೆನರಾ ವೇ ಬ್ರಿಡ್ಜ್. ಅಲ್ಲಿ ವೇ ಬ್ರಿಡ್ಜ್ ಮಾಡಿ ಅಲ್ಲಿಂದ ನೇರವಾಗಿ ನಾನು ಹೋಗಬೇಕು ಓಮಂಜೂರು ಹತ್ರ. ಅಲ್ಲಿ ಲೋಡಿಂಗು, ಅಲ್ಲಿ ಓಮಂಜೂರಿಂದ ಒಳಗಡೆ ಅದೊಂದು ಇಕ್ಕಟ್ಟು ಜಾಗ. ಇವ್ರು ನೋಡಿ, ತುಂಬ ಹೊತ್ತು ವೆಯ್ಟ್ ಮಾಡಿದ್ದೀನಿ ಅಂತೇಳಿ ನಾನು ವೀಡಿಯೋ ಮಾಡ್ತಿದ್ದೆ. ಅವರಿಗೂ ಖುಷಿ ಆಯಿತು. ಏನಂತ ಕೇಳಿದ್ರು, ನಾನು ಹೇಳಿದೆ ಯೂಟ್ಯೂಬ್ ಚಾನಲಿಗೆ ಹಾಕೋಕ್ಕೆ ಅಂತೇಳಿ. ಅವ್ರನ್ನ ತೋರಿಸಿದೆ. ಅಲ್ಲಿಂದ ನೇರವಾಗಿ ನೋಡಿ, ಇಲ್ಲಿ ಬ್ರಿಡ್ಜ್ ಅಡಿಯಲ್ಲಿ ಕಟ್ಟಾಗಿ ಹೋಗಬೇಕು. ಬ್ರಿಡ್ಜ್ ಅಡಿಯಲ್ಲಿ ಬಲಗಡೆ ತಿರುಗಿ ನೇರವಾಗಿ ಹೋಗಬೇಕು. ಇದು ನೇರವಾಗಿ ಹೋದರೆ ಕೈಕಂಬ, ಗಂಜಿಮಠ, ಹಂಗಾಗಿ ಮೂಡಬಿದ್ರೆ ಹೋಗುತ್ತೆ ಆ ರೂಟು. ಅದರಲ್ಲಿ ಹೋಗ್ತಾಯಿದ್ದೀನಿ ನಾನು. ಅಲ್ಲಿ ತುಂಬ ಟ್ರಾಫಿಕ್. ಇವತ್ತು ಬೇರೆ ಶನಿವಾರದಂತ ಸಂತೆ ಅಂತೆ, ಅದು ಗೊತ್ತಿಲ್ಲ ನನಗೆ. ನಾನು ಫಸ್ಟ್ ಟೈಮ್ ನೋಡಿ ಅಲ್ಲಿ ಹೋಗ್ಬೇಕಾದ್ರೆ ನನಗೊಂದು ದೇವಸ್ಥಾನ ಕಾಣಿಸ್ತು ನೋಡಿ. ಇದು ಕುಡುಪು ದೇವಸ್ಥಾನ ಅಂತೇಳಿ ಅದನ್ನು ವೀಡಿಯೋ ಮಾಡಿದೆ ನೋಡಿ. ಯಾವ ಥರ ಕಾಣ್ತಾ ಇದೆಯಲ್ಲ, ಅದರ ಹಿಂದ್ಗಡೆ ಹಚ್ಚ ಹಸಿರಾಗಿರೋದು ನೋಡಿ. ಅಲ್ಲಿಂದ ನೇರವಾಗಿ ಹೋದೆ ಫ್ಯಾಕ್ಟ್ರಿ ಕಡೆಗೆ. ನೋಡಿ, ಇಲ್ಲಿ ಗಾಡಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಟೈರ್ ಕಾಣ್ತಾ ಇದೆಯಲ್ಲ, ಇದೇ ಕಟ್ ಟೈರು. ಈ ಟೈರ್ನ ಲೋಡ್ ಮಾಡೋದು ನನಗೆ ಇವತ್ತು ಲೋಡ್ ಮಾಡಿ ಸಾಯಂಕಾಲ ಬಿಡೋದು ಹೈದ್ರಾಬಾದಿಗೆ. ಅಲ್ಲಿ ಲೋಡ್ ಮಾಡಬೇಕಾದ್ರೆ ಲೋಡರ್ಸ್ ಕಾಲಿಗೆ ಒಂಚೂರು ತಾಗಿತ್ತು ನೋಡಿ. ಅವ್ರ ಕಾಲಿಗೆ ಅದು ಸರಿಗೆ ಇರುತ್ತೆ, ತುಂಬ ಕಷ್ಟ ಅಲ್ಲ ನೋಡಿ. ಅದು ಕಾಲು ಒಳಗಡೆ ಹೋಗಿದೆ, ಅದನ್ನು ತೆಗಿಯೋಕ್ಕೆ ಎಲ್ಲ ಟ್ರೈ ಮಾಡ್ತಿದ್ದಾರೆ. ಇಲ್ಲಾಂದರೆ ಅವ್ರಿಗೆ ಲೋಡ್ ಮಾಡೋಕ್ಕಾಗಲ್ಲ, ನೋವು ಬೇರೆ ಆಗ್ತಾಯಿತ್ತು. ನಾನು ಟ್ರೈ ಮಾಡಿದೆ, ನನಗೂ ಆಗಿಲ್ಲ ತೆಗಿಯೋಕ್ಕೆ. ಅಂದರೆ ಅಷ್ಟು ಈ ಬೈಂಡಿಂಗ್ ವೈರ್ ಥರ ಇರುತ್ತೆ ಅದು ನೋಡಿ. ಗಾಡಿ ಲೋಡ್ ಆಗ್ತಾಯಿದೆ ನಂದು. ಅಲ್ಲಿಂದ ಅವ್ರು ಹೇಳಿದರು, ನಾವು ಊಟ ಮಾಡಬೇಕಲ್ಲ, ಹೊಟ್ಟೆ ಹಸ್ತಾಯಿದೆ ಅಂತೇಳಿ ನೇರವಾಗಿ ಊಟ ಮಾಡೋಕ್ಕೆ ಹೋದೆ. ನಮ್ಮೂರಿನ ಸ್ಪೆಷಲ್ ಗಂಜಿ ಊಟ. ನಾನು ಹೋದರೆ ಗಂಜಿ ಊಟ ಮತ್ತು ಆಮ್ಲೆಟ್ ಮತ್ತು ಚಟ್ನಿ ಮತ್ತು ಉಪ್ಪಿನಕಾಯಿ ಇಷ್ಟಿದ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಕುಚ್ಚಲಕ್ಕಿ ಗಂಜಿ ಅಂದರೆ
ಸಖತ್ತು ಟೇಸ್ಟು, ಮಾತ್ರ ನಿದ್ದೆ ಪಕ್ಕಾ ಬರುತ್ತೆ. ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡಿ ಹೋಗಿ ಗಾಡಿಯಲ್ಲಿ ರೆಸ್ಟ್ ತಗೊಂಡು ಇರೋಣ ಅಂತೇಳಿ. ಅಷ್ಟರಲ್ಲಿ ನನಗೆ ನೆನಪಾಯಿತು ನನ್ನ ಪ್ರಾಡಕ್ಟನ್ನು ನಿಮ್ಮ ತೋರಿಸೋಣ ಅಂತೇಳಿ. ಹಾಯ್, ನಾನು ನಿಮ್ಮ ಟ್ರಕ್ ಸಂಚಾರಿ. ನಾನು ಮೊನ್ನೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೆ, ಬಿ ಬೈ ಅಂತೇಳಿ. ಬಿ ಬೈ ಪ್ರಾಡಕ್ಟ್ ಅಂದರೆ ಪರ್ಫ್ಯೂಮ್. ಇವಾಗ ಪರ್ಫ್ಯೂಮು 3 ಕೊಂಬ ಇದೆ. ಅದೇ ಪ್ರಾಡಕ್ಟ್ ಬಂದು ಇದು ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟು ಪರ್ಚೇಸ್ ಮಾಡಿದರೆ ಇದರೊಂದು ಕೂಪನ್ ಬರುತ್ತೆ. ಆ ಕೂಪನ್ನು ಅಂದರೆ ಬೈ ಲಕ್, ಯಾರಿಗೆ ಲಕ್ ಇದೆ ಅಂತ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ನನಗಿರ್ಬೋದು, ಇಲ್ಲ ನೋಡ್ತಾ ಇರೋ ನಿಮಗಿರ್ಬೋದು, ಯಾರಿಗೆ ಇದೆ ಅಂತ ಹೇಳೋಕ್ಕಾಗಲ್ಲ. ಲಕ್, ನಸೀಬು ಅಂತ ಹೇಳ್ತೀವಿ. ನಸೀಬು ಯಾರಿಗಿದೆ ಅವರಿಗೆ ಡ್ರಾದಲ್ಲಿ ಸಿಗುತ್ತೆ 2 BHK ಮನೆ, ಹಾಗೆಯೇ ಶಿಫ್ಟ್ ಕಾರು, ಆಮೇಲೆ ಐಫೋನು, ಗೋಲ್ಡ್ ನೆಕ್ಲೆಸ್ಸು, ಇದೆಲ್ಲ ಐಟಮ್ ಇದೆ. ಅದ್ರ ಪೋಸ್ಟರ್ ಬೇಕಂದ್ರೆ ನಿಮ್ಗೆ ಹಾಕ್ತೀನಿ ನಾನು. ಮತ್ತೊಂದು, ನನಗೂ ಇದರಲ್ಲೊಂದು ಲೈಫ್ ಇದೆ. ಅಂದರೆ ನನಗೊಂದು ಕಂಪ್ನಿ, ನಾನು ಸಣ್ಣ ಮಟ್ಟಿಗೆ ವೀಡಿಯೋ ಮಾಡ್ತಾಯಿದ್ದೀನಿ, ನನ್ನ ಕರೆದು ಇದೊಂದು ಪ್ರಾಡಕ್ಟ್ ನೀವು ಇದು ಮಾಡಿ ಅಂತ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಗಳಿರ್ಬೋದು. ಆದರೆ ನನ್ನ ಮೇಲೆ ಪ್ರೀತಿ ಇಟ್ಟು ಅದು ನನಗೊಂದು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಸಹಕಾರ ಸಪೋರ್ಟ್ ಇಲ್ಲದೆ ಯಾವುದೂ ಆಗಲ್ಲ. ಅದಕ್ಕೋಸ್ಕರ ನಿಮ್ಮ ಮುಂದೆ ಇದನ್ನು ತರ್ತಾ ಇದ್ದೀನಿ. ನೋಡಿ, ಇದು ನನ್ನ ಗಾಡಿಯಲ್ಲಿರುತ್ತೆ. ಆಲ್ರೆಡಿ ನಾನು ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಮತ್ತು ಬಯೋದಲ್ಲಿ ಮತ್ತು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಟಚ್ ಮಾಡಿ ನಿಮ್ಗೆ ಪರ್ಚೇಸ್ ಮಾಡ್ಬೋದು. ಅದರಲ್ಲಿ ನಿಮಗೆ ಪರ್ಚೇಸ್ ಮಾಡುವಾಗ 1199 1199. ನೀವು ಇದರಲ್ಲಿ 3 ಕೊಂಬ ಇದೆ. ಎಕ್ಲರ್ಸ್, ಸ್ಟೆಲ್ಲರ್, ಊದ್ ಆರ್ಬಿಟಿಕ್ 3 ಕೊಂಬ ಇದೆ. ಈ 3 ಕೊಂಬನ ನಿಮ್ಮ ಮುಂದೆ ಇಡ್ತಾ ನಿಮ್ಮ ಪ್ರೀತಿ ಸಹಕಾರ ಸದಾ ನನ್ನೊಂದಿಗೆ ಇರಲಿ ಅಂತ ಹೇಳ್ಕೊಂಡು ನನ್ನ ಮುಂದಿನ ಪಯಣದ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಟಾಟಾ, ಬಾಯ್. ಹಾಯ್ ಬ್ರೋ. ಎಂತ? ಯಾವ ಬಾಲ್ ತೆಗಿ. ಅಂತಿಂತು ನನ್ನ ಗಾಡಿ ಲೋಡ್ ಆಯಿತು, ಹಗ್ಗ ತರ್ಪತ್ರೆ ಎಲ್ಲ ಹಾಕಾಯಿತು. ಇದು ಇನ್ನು ಹೊರಡುವಂಥ ಸ್ಥಳ ನೋಡಿ. ಸ್ವಲ್ಪ ವೀಡಿಯೋ ಸ್ಪೀಡಾಗಿ ಮಾಡಿದ್ದೀನಿ, ಯಾಕಂದರೆ ಅದು ಇಕ್ಕಟ್ಟು ರಸ್ತೆ. ನಾನು ನಿಧಾನಾಗಿ ಬರಬೇಕು. ಯಾವ ಥರ ಇದೆ ರಸ್ತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಈಗ ಹೋಗ್ಬೇಕಾದ್ರೆ ನಾನು ವೀಡಿಯೋ ಮಾಡಿಲ್ಲ, ಬರಬೇಕಾದ್ರೆ ಲೋಡ್ ಗಾಡಿ ಬರಬೇಕಲ್ಲ ಈ ರೂಟಲ್ಲಿ. ನೋಡಿ ಈ ರಸ್ತೆ ಹೇಗಿದೆ ಅಂತೇಳಿ. ಅಕ್ಕಪಕ್ಕದಲ್ಲಿ ಮನೆಗಳು, ಅದು ಕಂಪೌಂಡು, ಅದು ಇದನ್ನೆಲ್ಲ ದಾಟ್ಕೊಂಡು ಬರಬೇಕಂದ್ರೆ ಒಂದು 2 ಕಿಲೋಮೀಟ್ರ್ ಬರಬೇಕಂದ್ರೆ 20 ನಿಮಿಷ ತಗೊಳ್ಳುತ್ತೆ. ಅಷ್ಟು ಫುಲ್ಲು ನೋಡಿ. ಕಟ್ಟಿಂಗ್ ಹೊಡಿಬೇಕಾದ್ರೂ ತುಂಬಾ ಕಷ್ಟ. ನೋಡಿ ಇಲ್ಲೊಂದು ಸಣ್ಣ ರೋಡು, ಆಟೋದವ್ರು ಬರೋದು, ಕಾರವ್ರು ಬರೋದು, ಅವ್ರಿಗೆ ಸೈಡ್ ಕೊಡೋದು. ನೋಡಿ ಯಾವ ಥರ ಅಂತೇಳಿ. ಇಲ್ಲಿ ನೋಡಿ ಆಟೋ ನಿಂತಿದ್ದು, ಯಾವ ಥರ ನಾನು ಹೋಗಲಿ ಈ ಚಿಕ್ಕ ರಸ್ತೆಯಲ್ಲಿ. ಆದರೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದೆ. ತಾಗಿದ್ರೆ ಆಮೇಲೆ ಅದೊಂದು ಪ್ರಾಬ್ಲಮ್ಮು. ಅವ್ರದ್ದಾದ್ರೂ ಗಾಡಿ, ನಮ್ಮದಾದ್ರೂ ಗಾಡಿನಲ್ವಾ. ನೋಡಿ ಈ ಚಿಕ್ಕ ರಸ್ತೆಯಲ್ಲಿ ಇಂಥರ ನೋಡಿ ಯಾವ ಥರ ಅಂತೇಳಿ ಗೊತ್ತಾಗತ್ತಾ. ಎಷ್ಟು ಲಾಂಗಲ್ಲಿ ಬರಬೇಕು, ಅಲ್ಲಿ ಕಟ್ಟಿಂಗ್ ಹೊಡಿಯೋಕ್ಕಾಗಲ್ಲ, ತುಂಬಾ ಕಷ್ಟ ಆಯಿತು. ಅಂತಿಂದು ಹೈವೇ ರೋಡಿಗೆ ಬಂದೇ ಮುಟ್ಟಿದೆ. ನನ್ನ ಪಯಣ ಹೈದರಾಬಾದಿಗೆ ಅಂತ ಹೇಳ್ಕೊಂಡು ಅಲ್ಲಿ ರೋಡು ಕಾಮಗಾರಿ ಕೆಲಸ ಆಗ್ತಾಯಿತ್ತು ರೋಡಿದು. ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಲ್ಲಿಂದ ನೇರವಾಗಿ ಬಂದು ನೇರವಾಗಿ ಇವತ್ತು ಕಾಟಕ್ಕೆ ಹೋಗ್ಬೇಕು. ಈಗ ಕಾಟಕ್ಕೆ ಹೋಗ್ಬಿಟ್ಟು ಕಾಟ ಮಾಡಿ ಆಮೇಲೆ ಬಿಲ್ಲೆಲ್ಲ ತೊಗೊಂಡು ನೈಟು ಹೊರಡದೆ ಹೈದರಾಬಾದಿಗೆ. ಸೋಮವಾರ ರೀಚ್ ಆಗೋ ಥರ ಹೋಗ್ತೀನಿ ಅಂತೇಳಿ ಒಂದು ನಂಬಿಕೆ ಮೇಲೆ ಹೊರಡ್ತಾ ಇದ್ದೀನಿ. ಅಂದರೆ ನಿದ್ದೆ ಬಂದರೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಸೇಫ್ಟಿ ನಾವು ಮಾಡ್ಕೊಳ್ಬೇಕಲ್ಲ. ಹಾಗಾಗಿ ನಂದು ಕಾಟ ಆಯಿತು, ಗಾಡಿ ಅಲ್ಲಿ ನಿಲ್ಲಿಸಿದ್ದೀನಿ. ನಿಮ್ಮ ಪ್ರೀತಿ ಸಹಕಾರ ಸದಾ ನನ್ನೊಂದಿಗೆ ಇರಲಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಒಳ್ಳೊಳ್ಳೆ ವಿಷಯಗಳನ್ನು ನಿಮ್ಮ ಮುಂದೆ ಅಂತೀನಿ. ನೀವು ಅದೇ ಥರ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಟಾಟಾ, ಬಾಯ್.